ನೋಡ್ರಿ, ಬೆಂಗಳೂರಲ್ಲಿ ನೀವು ಯಾವ ಏರಿಯಾಗಾದ್ರೂ ಹೋದ್ರೂ ಅಲ್ಲಿ ಗುಂಡಿ ಗಂಡಾಂತರ ಮಾತ್ರ ತಪ್ಪಿದ್ದೆ ಅಲ್ಲ. ಏರಿಯಾ ಎಷ್ಟೇ ಸ್ಟ್ಯಾಂಡರ್ಡ್ ಆಗಿರ್ಬೋದು. ಇನ್ಫ್ಯಾಕ್ಟ್ ಸದಾಶಿವ ನಗರಕ್ಕೆ ಹೋದ್ರೂ ಗುಂಡಿ ಇದೆ. ಕಾಲಿಟ್ಟಲ್ಲೆಲ್ಲ ಯಮ ಗುಂಡಿಗಳದ್ದೇ ದರ್ಬಾರು. ಸ್ಥಳೀಯರಿಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಆಗ್ತಾ ಇದೆ. ಬೆಂಗಳೂರಿನ ಯಮ ಗುಂಡಿಗಳಿಂದ ಸರ್ಕಾರಕ್ಕೆ ತಲೆನೋವು. ರಸ್ತೆ ದುರಸ್ತಿಗೆ 1100 ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿದೆ. ನೆನ್ಪಿಟ್ಕೊಳ್ಳಿ, ಬರ್ಕೊಳ್ಳಿ, ಎಷ್ಟು ಹೇಳಿ, 1100 ಕೋಟಿ. ಈ ಅನುದಾನಕ್ಕೆ ತಜ್ಞರು ತೀವ್ರ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಯಾರಿಗ್ ಲಾಭ ಅಂದ್ರೆ ಕಾಂಟ್ರಾಕ್ಟರ್ಗಳು ಮತ್ತು ಆಫೀಸರ್ಸ್ಗೆ ಇದರಿಂದ ಲಾಭ ಆಗುತ್ತೆ. ಅನುದಾನ ಗುತ್ತಿಗೆದಾರರು ಮತ್ತು ಇಂಜಿನಿಯರ್ಗೆ ಲಾಭ ಅಂತ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಅನುದಾನವನ್ನ ಹಂಚಿಕೆ ಮಾಡಿದಾರ್ರಿ. 14 ವಿಧಾನಸಭಾ ಕ್ಷೇತ್ರಗಳಿಗೆ ತಲಾ 50 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಅದು ಏನು, ರಸ್ತೆ ಕಾಮಗಾರಿಗೆ ಅಂತಾನೆ. ಬೆಂಗಳೂರಲ್ಲಿ ಸ್ಪೆಷಲಿ ಓನ್ಲಿ ಫಾರ್ ರೋಡ್ ಡೆವಲಪ್ಮೆಂಟ್ ತಿಳ್ಕೊಳ್ಳಿ, 1100 ಕೋಟಿ ರೂಪಾಯಿ. ನಗರದಾದ್ಯಂತ ಸುಗಮ ಗುಂಡಿ ರಹಿತ ರಸ್ತೆ ನಿರ್ಮಾಣಕ್ಕೆ ಒತ್ತು. ನಿಮಗೆ ಏನಾದ್ರೂ ಸ್ವಲ್ಪ ಇದ್ರೆ ಅದು ಹೆಂಗೆ ನೀವು ಅಷ್ಟು ಸುಗಮ ಮತ್ತು ಗುಂಡಿ ರಹಿತ ಬೆಂಗಳೂರನ್ನ ಮಾಡ್ತೀರಾ ಮಾಡಿ. ಬೆಂಗಳೂರಿನ 14 ವಿಧಾನಸಭಾ ಕ್ಷೇತ್ರಗಳಿಗೆ ತಲಾ 50 ಕೋಟಿ ಕೊಟ್ಟಿದ್ದಾರೆ. ಉಳಿದ ರಸ್ತೆಗಳ ಡಾಂಬರೀಕರಣಕ್ಕೆ 25 ಕೋಟಿ ಹಂಚಿಕೆ ಆಗಿರೋ ಮಾಹಿತಿ ಇದೆ. ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಕಂಪನಿಗೆ ನಿರ್ವಹಣೆಯ ಹೊಣೆ ಕೊಟ್ಟಿದ್ದಾರೆ. ಅಕ್ಟೋಬರ್ ಅಂತ್ಯದೊಳಗಡೆ ಮಳೆ ಏನಾದ್ರೂ ಕಡಿಮೆ ಆದ್ರೆ ಡಾಂಬರೀಕರಣ ಶುರು ಮಾಡ್ತಾರೆ. ದೊಡ್ಡ ಪ್ರಮಾಣದಲ್ಲಿ ರಸ್ತೆ ದುರಸ್ತಿ ಕಾಮಗಾರಿ ಕೈಗೊಳ್ಳೋ ಸಾಧ್ಯತೆ ಇದೆ. ನೋಡಿ, ಬೆಂಗಳೂರಲ್ಲಿ ಯಾವ ರೀತಿ ಪರಿಸ್ಥಿತಿ ಆಗಿದೆ ಅಂತ ಹೇಳಿದ್ರೆ, ಈ ಯಮಗುಂಡಿಗಳಿಂದ ಮುಕ್ತಿ ಸಿಗ್ತಾ ಇಲ್ಲ. ಆಮೇಲೆ ಕ್ವಾಲಿಟಿ ರೋಡ್ಗಳನ್ನ ಹಾಕ್ತಾ ಇಲ್ಲ ಇವ್ರು ಯಾರು. ಕ್ವಾಲಿಟಿ ರೋಡ್ಗಳು ಹಾಕ್ತಾ ಇಲ್ಲ, ಡಾಂಬರೀಕರಣ ಸರಿಯಾಗಿ ಆಗ್ತಾ ಇಲ್ಲ. ಹಾಗಾಗಿ ಏನಾಗ್ತಿದೆ, ಇವತ್ತು ಹಾಕಿದ ರಸ್ತೆ ಇನ್ನೊಂದು 5 ದಿವಸಕ್ಕೆ ಕಿತ್ಕೊಂಡು ಬರ್ತಾ ಇದೆ. ಇವತ್ತು ಹಾಕೋದು ಇನ್ನೊಂದು 5 ದಿವಸಕ್ಕೆ ಕಿತ್ತೋಗ್ತಾ ಇದೆ. ಅದು ಯಾವ ಕ್ವಾಲಿಟಿ ಕೊಡ್ತಾ ಇದೀರಿ ನೀವು? 1000 ಕೋಟಿ ಇಲ್ಲಿವರೆಗೂ ರಸ್ತೆ ಅಭಿವೃದ್ಧಿಗೆ ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ಈ ಪ್ರತಿಯೊಂದು ಸರ್ಕಾರಗಳು ಬಂದಾಗ್ಲೂ. ನಾನು ಬರೀ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಇಲ್ಲ ನಾನು. ನೋಡಿ, 26/8/2025 ಸಿಟಿ ರೌಂಡ್ಸ್ ಮಾಡಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು. ಅವತ್ತು ಏನ್ ಮಾತಾಡಿದ್ರು ಕೇಳಿಸ್ಕೊಳ್ಳಿ. ನನಗೆ ಎಲ್ಲ MLA ಗಳು ಹೇಳ್ತಾ ಇದ್ರು, ನಾವು ಒಂದು ಆ್ಯಪ್ ಮಾಡಿದೀವಿ, ಪೊಲೀಸ್ ಅವ್ರಿಗೂ ಹೇಳಿದೀವಿ, ನಿಮ್ಮ ಏರಿಯಾ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಗುಂಡಿ ಇದೆ ಒಂದು ಪಟ್ಟಿ ಕೊಡಿ ಅಂತ. ಅವರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ. ಆಮೇಲೆ ನಾವೊಂದು ಆ್ಯಪ್ ಮಾಡಿದೀವಿ, ರಸ್ತೆ ಗುಂಡಿ ಗಮನ ಅಂತ ಇಟ್ಟಿದ್ದೀವಿ, ಬಿಟ್ ಮೈ ಸ್ಟ್ರೀಟ್ ಅಂತ. ಅದು ಎಲ್ಲ ಪಾಪ್ಯುಲರ್ ಮಾಡಿದೀವಿ. ಸುಮಾರು ಜನ ಎಲ್ಲ ಅವ್ರ ಮನೆ ಮುಂದೆ ಹಾಕಿ, ಆ ಏರಿಯಾ ಹಾಕಿ, ಇಂಥ ಜಾಗದಲ್ಲಿ ಅಂತ ಹೇಳಿ ಅವರು ನಮಗೆ ವಾಟ್ಸಪ್ಪಲ್ಲಿ ಅವರು ಫೋಟೋ ಕಳಿಸ್ಕೊಡ್ತಾರೆ. ಸೊ ಅದನ್ನು ನಮ್ಮ ಆಫೀಸರ್ಸ್ ಬಂದು ಅದನ್ನೆಲ್ಲ ಗುರುತು ನೋಡಿ ಅದನ್ನು ಲೆಕ್ಕ ಇಟ್ಕೊಂಡು ಅಂಥ ಜಾಗದಲ್ಲಿ ಪರ್ಮಿಷನ್ ತೆಗೆದುಕೊಂಡು ಎಲ್ಲ ಕಡೆನೂ ಈಗ ಆಗ್ತಾ ಇದ್ದೀವಿ. ಸೊ ನಾನೇ ಇದ್ದಿದ್ದನ್ನು ಒಂದ್ಸತಿ ನೋಡಿದ್ದೆ, ರೀಸೆಂಟಾಗಿ ಎಲ್ಲ ಹೋಗಿದ್ದೆ ಈ ರೋಡಲ್ಲಿ. ನನಗೆ ಭಾಳ ಬೇಜಾರಾಗ್ತಿತ್ತು. ಸೊ ಹಂಗೆ ಎಲ್ಲ ಕಡೆನೂ ಇದನ್ನ ಈ ಕೆಲಸನ ಮಾಡ್ತೀವಿ. ಈಗ ಸದ್ಯಕ್ಕೆ 4400 ಕಡೆ ಈಗ ಆರ್ಡರ್ ಕೊಟ್ಟಿದ್ದೀವಿ. 5000 ಚಿಲ್ಲರೆ ಗುರುತಾಗಿದೆ. 4400 ಆರ್ಡರ್ ಕೊಟ್ಟಿದ್ದೀವಿ. ಈ ಜಾಗಗಳಲ್ಲಿ ಫಸ್ಟ್ ಪ್ರಯಾರಿಟಿ ಮುಗಿಸ್ಬೇಕು ಅಂತ. ಈಗ 2200 ಇವಾಗಲೇ ಹಾಕಿದ್ದಾರೆ. ಕಳೆದ 4-5 ದಿನದಿಂದ ಹಾಕಿದ್ದಾರೆ. ಈಗ ಸ್ಕೈ ವಾಕ್ ಬಗ್ಗೆ ಮಾತಾಡ್ತಿದ್ರು. ಸ್ಕೈ ವಾಕ್ ಎಲ್ಲ ಕ್ಲೀನ್ ಮಾಡ್ತಿದ್ವಿ. ಸೊ ಮುಂದಕ್ಕೆ ಏನಿದೆ ಇವೆಲ್ಲ ನೋಡಿ ಸುಮ್ಮನೆ ಇದನ್ನು ಮುಚ್ಚಿಬಿಟ್ಟು ಹೋಗೋದಲ್ಲ. ಈಗ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಮಾಡ್ತಾ ಇದ್ದಾರೆ. ಈಗ ಹಾರ್ಟ್ ಮಿಕ್ಸು, ಗೋಲ್ಡ್ ಮಿಕ್ಸು 3 ತರ ಇದೆ. 3 ಥರದಲ್ಲಿ ಎಲ್ಲ ಕಡೆ. ನೋಡ್ರಿ, DCM ಡಿ ಕೆ ಶಿವಕುಮಾರ್ ಅವರ ಮಾತುಗಳನ್ನು ಕೇಳಿದ್ವಿ. ಬಹಳ ಸ್ಟ್ಯಾಂಡರ್ಡ್ ಮಾತುಗಳನ್ನ ಆಡ್ತೀರಿ, ಸಂತೋಷ. ಗ್ರೇಟರ್ ಬೆಂಗಳೂರು ಅಂತ ಇದ್ರು, ಆಯ್ತು. ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅನ್ನೋದು ನಿಮಗೆ ಕನಸಿದೆ. ಕನಸಾಗಿದ್ರೆ ಸಾಲದು ಡಿ ಕೆ ಶಿವಕುಮಾರ್ ಅವರೇ, ಅದು ನನಸು ಕೂಡ ಆಗಬೇಕು. ಆಮೇಲೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಬೇಕು. ಕಾಂಟ್ರಾಕ್ಟರ್ ಇರ್ತಾರಲ್ಲ, ಅವ್ರು ನಿಯತ್ತಾಗಿ ಕೆಲಸ ಮಾಡ್ಬೇಕು. ಫಸ್ಟ್ ಹೊಟ್ಟೆಗೆ ಈ ಸಲ ಏನಾದ್ರು 1100 ಕೋಟಿ ಕೊಟ್ಟಿದ್ದೀರಲ್ಲ, ಹೊಟ್ಟೆಗೆ ಅನ್ನ ತಿನ್ನೋಂಥ ಕಾಂಟ್ರಾಕ್ಟರ್ಗಳು ಯಾರಾದರೂ ಆದ್ರೆ ನೆಟ್ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾರೆ. ಇಲ್ಲ ಅಂತಂದ್ರೆ ಕ್ವಾಲಿಟಿ ರಸ್ತೆಗಳೇ ಹಾಕಿಲ್ಲ ಅಂತಂದ್ರೆ ಏನ್ ಪ್ರಯೋಜನ? ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ರಸ್ತೆ ಗುಂಡಿ ಕಾಮಗಾರಿಗೆ ಅಂತಾನೆ ಬೆಂಗಳೂರಿಗೆ ಈಗ 1100 ಕೋಟಿಯನ್ನ ಸರ್ಕಾರ ಅನುದಾನ ಕೊಟ್ಟಿದೆ. 1100 ಕೋಟಿ ದೀಪಾ, 1 ರೂಪಾಯಿ 2 ರೂಪಾಯಿ ಅಲ್ವೇ ಅಲ್ಲ. 1000 ಕೋಟಿ ಲೆಕ್ಕದಲ್ಲಿ ದುಡ್ಡು ಕೊಡ್ಬೇಕಾದ್ರೆ ಇದು ಎಷ್ಟು ಮಟ್ಟಿಗೆ ಉಪಯೋಗ ಆಗುತ್ತೆ ಅನ್ನೋದು ಒಂದು. ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ಅಂತ ಅನ್ನಿಸ್ಕೊಳ್ಳೋ ಏರಿಯಾಗಳಲ್ಲೂ ರಸ್ತೆ ಗುಂಡಿ ಇಲ್ಲದೆ ಇರುವಂತ ರೋಡ್ಗಳೇ ಇಲ್ಲ. ಸೊ ಯಾವ ರೀತಿ ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಹೊರಟಿದ್ದಾರೆ? ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಯಾವ ರೀತಿ ಮಾಡೋದಕ್ಕೆ ಹೊರಟಿದ್ದಾರೆ ದೀಪಾ?
ಸಿಂಧೂರ, ಈ ಸರ್ಕಾರದ ಕತೆ ಅಲ್ಲ ಇದು. ಪ್ರತಿ ಬಾರಿ ಯಾವ ಸರ್ಕಾರ ಬಂದ್ರೂ ಬಿಬಿಎಂಪಿ ಅಂದ್ರೆ ಬೆಂಗಳೂರು ನಗರದಾದ್ಯಂತ ಗುಂಡಿಗಳಿಗೆ ಮುಕ್ತಿ ಕೊಡೋದಿಕ್ ಸಾಧ್ಯನೇ ಆಗ್ತಿಲ್ಲ. ಪ್ರತಿ ವರ್ಷವೂ ಕೂಡ ಬಜೆಟ್ನಲ್ಲಿ ಹಣ ಇಂತಿಷ್ಟು ಅಂತ ಇಡ್ತಾರೆ, ಆದ್ರೆ ಯಾವುದು ಕೂಡ ಆಗೋದಿಲ್ಲ. ಎಲ್ಲವೂ ಕೂಡ ಎಂಜಿನಿಯರ್ಗಳು ಅಥವಾ ಅಧಿಕಾರಿಗಳು ಅಥವಾ ಗುತ್ತಿಗೆದಾರರ ಕೈ ಸೇರ್ತಾ ಇದೆಯೇ ಹೊರತು ಗುಂಡಿಗಳನ್ನ ಸರಿ ಮಾಡುವಂತಹ ಕೆಲಸವನ್ನ ಇಲ್ಲಿಯವರೆಗೂ ಯಾರು ಕೂಡ ಮಾಡಿಲ್ಲ. ಅವರ ಲೆಕ್ಕಗಳನ್ನ ನೋಡಬೇಕು, ಇಷ್ಟು ಗುಂಡಿ ಇದೆ, ಈ ರಸ್ತೆಯಲ್ಲಿ ಇಷ್ಟು ಗುಂಡಿ ಇದೆ ಅನ್ನುವಂಥದ್ದು. ಕಣ್ಣು ಮುಂದೆನೆ 100 ಗುಂಡಿ ಇರುತ್ತೆ, ಆದ್ರೆ ಒಂದ್ ಏರಿಯಾದು 100 ಗುಂಡಿ ಅನ್ನುವಂತಹ ಲೆಕ್ಕವನ್ನ ಬಿಬಿಎಂಪಿ ಪ್ರತಿ ಬಾರಿಯೂ, ಈ ಬಾರಿ ಜಿಬಿಎ, ಕಳೆದ ಬಾರಿ ಬಿಬಿಎಂಪಿ ಇದ್ದಂತಹ ಸಮಯದಲ್ಲೂ ಕೂಡ ಕೊಡ್ತಿತ್ತು. ಆದ್ರೆ ಇದೀಗ ಸರ್ಕಾರ ಸ್ಪೆಷಲಿ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನ ರಸ್ತೆ ಸರಿ ಮಾಡಿಸೋದಕ್ಕೆ 1100 ಕೋಟಿಯನ್ನ ಇಟ್ಟಿದೆ. ಆದ್ರೆ ಅದು ಎಲ್ಲಿ ವರ್ಕ್ ಆಗುತ್ತೆ, ನಿಜಕ್ಕೂ ಅದು ಬೆಂಗಳೂರಿನ ರಸ್ತೆಗಳಿಗೆ ವರ್ಕ್ ಆಗುತ್ತಾ ಅನ್ನುವಂತಹದ್ದು ಇಲ್ಲಿರುವಂತಹ ಪ್ರಶ್ನೆ. ಯಾಕಂದ್ರೆ ಈಗ ತಜ್ಞರುಗಳು ಕೂಡ ಹೇಳ್ತಾ ಇದ್ದಾರೆ, ಒಂದ್ ರೀತಿ ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಇದ್ಯಾವುದು ಕೂಡ ರಸ್ತೆಗಳಿಗೆ ಸರಿ ಮಾಡೋದಕ್ಕೆ ಹೋಗಲ್ಲ, ಡಾಂಬರೀಕರಣ ನೋಡಿದ್ರೆ ಕಳಪೆ ಡಾಂಬರೀಕರಣ ಆಗುತ್ತೆ, ಆದ್ರೆ ಇದ್ಯಾವುದು ಆಗಲ್ಲ, ಅದು ಕೇವಲ ಗುತ್ತಿಗೆದಾರರು ಎಂಜಿನಿಯರ್ಗಳ ಮನೆ ಸೇರುತ್ತೆ ಹೊರತು ರಸ್ತೆಗೆ ಅದನ್ನ ಸರಿಯಾದ ರೀತಿಯಲ್ಲಿ ವ್ಯಯ ಮಾಡೋದಿಲ್ಲ ಅನ್ನುವಂಥದ್ದು. ಅದು ಸತ್ಯ ಕೂಡ ಹೌದು. ನಾವು ಎಷ್ಟೋ ಬಾರಿ ಅಂದ್ರೆ ಈ ಬೆಂಗಳೂರಿನಾದ್ಯಂತ ಎಷ್ಟೋ ಕಡೆಗಳಲ್ಲಿ ಬರೀ ನಿನ್ನೆ ಅಷ್ಟೇ ಹಾಕಿರ್ತಾರೆ ಡಾಂಬರೀಕರಣ, ಇವತ್ತು ಗುಂಡಿ ಬಿದ್ದಿರುತ್ತೆ. ಅಂತಹ ಸಾಕಷ್ಟು ನಿದರ್ಶನಗಳನ್ನ ನೋಡಿದ್ದೇವೆ. ವಿದೇಶಗಳಲ್ಲಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಒಂದು ಬಾರಿ ರಸ್ತೆಯನ್ನು ಹಾಕಿದ್ರೆ 25-30 ವರ್ಷ ಏನೂ ಆಗೋದಿಲ್ಲ. ಆ ರೀತಿಯಾದಂತಹ ಎಲ್ಲಾ ವ್ಯವಸ್ಥೆ ಬೆಂಗಳೂರಲ್ಲೂ ಕೂಡ ಇದೆ, ರಾಜ್ಯದಲ್ಲೂ ಕೂಡ ಇದೆ. ಅದಕ್ಕೆ ಬೇಕಾದಂತಹ ಅನೇಕ ರೀತಿಯಾದಂತಹ ತರಬೇತಿಗಳನ್ನು ಪಡೆಯೋದಕ್ಕೆ ವಿದೇಶಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡಿ ಕಳಿಸಿದ್ದು ಕೂಡ ಉಂಟು, ಹಿಂದೆ ಎಲ್ಲ. ಆದ್ರೆ ಅದು ಯಾವುದು ಕೂಡ ಸರಿ ಆಗ್ತಾ ಇಲ್ಲ, ಅಂದ್ರೆ ಅದು ಯಾವುದು ಕೂಡ ಸರಿಯಾದ ರೀತಿಯಲ್ಲಿ ಇಲ್ಲಿ ಅಪ್ಲೈ ಆಗ್ತಿಲ್ಲ ಅನ್ನೋದಕ್ಕೆ ಇದು ಮತ್ತೊಂದು ನಿದರ್ಶನ. ಇದೀಗ ಸಾಕಷ್ಟು ಕಂಪನಿಗಳು ಬೇರೆಡೆಗೆ ಸ್ಥಳಾಂತರಗೊಳ್ತಾ ಇದೆ. ಅದನ್ನ ರೀಸನ್ನೇ ಕೊಟ್ಟು, ಅಂದ್ರೆ ಬೆಂಗಳೂರಿನ ಗುಂಡಿ ಹಾಗೂ ನಮ್ಮ ಏನು ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ರೀಸನ್ ಕೊಟ್ಟಿರೋದು ಸರ್ಕಾರಕ್ಕೆ, ಸ್ಪೆಷಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಇದೊಂದು ದೊಡ್ಡ ಮುಖಭಂಗ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಈ 1000 ಏನು ಕೋಟಿಯನ್ನ ವ್ಯಯ ಮಾಡ್ತಾ ಇದ್ದಾರೆ, ಆ ಕೋಟಿಗಳು ಎಷ್ಟರ ಮಟ್ಟಿಗೆ ರಸ್ತೆಗೆ ವ್ಯಯ ಆಗ್ತಾವ ಅಥವಾ ಗುತ್ತಿಗೆದಾರರು ಇಂಜಿನಿಯರ್ಗಳ ಮನೆ ಸೇರ್ತವ ಅನ್ನುವಂತಹದ್ದು ಕೂಡ ಅನೇಕರ ಪ್ರಶ್ನೆ ಆಗಿದೆ. ಸಿಂಧೂರ, ಆಲ್ ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.